ಹಾಯ್ ಹಲೋ. ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಡೆಕೋರೇಷನ್ ನಾನೇ ಮನೆಯಲ್ಲೇ ಮಾಡಿದೆ. ಮನೇಲಿ ಏನಿದೆಯೋ ಅದರಲ್ಲೇ ನಾನು ಅಡ್ಜಸ್ಟ್ ಮಾಡಿದೆ. ಬಟ್ ಊರಿಂದ ನಾನು ಸ್ವಲ್ಪ ಫ್ಲವರ್ಸ್ ತೊಗೊಂಬಂದಿದ್ದೆ. ಆ ಫ್ಲವರ್ಸು ಮತ್ತು ಮನೇಲಿರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಕರ್ಟೈನ್ಸು ನಾನು ಏನೇ ತೊಗೊಂಡ್ಲಿ ಮತ್ತು ರಿಯೂಸ್ ಆಗಬೇಕು ಆ ಥರ ತೊಗೊತೀನಿ ನಾನು. ಇಲ್ಲಿ ನೋಡಿ, ನಾನು ಈ ಐಟಮ್ಸಿಂದನೇ ನಾನು ಡೆಕೋರೇಷನ್ ಮಾಡಿದ್ದು ಸಿಂಪಲ್ಲಾಗಿ. ಫಸ್ಟ್ ಬೊಕ್ಕೆ ಪ್ರಿಪೇರ್ ಮಾಡಿದೆ. ಇದು ಗ್ಲಾಡಿಯನ್ಸ್ ಫ್ಲವರ್ಸ್ ಅಂತ ಡೆಕೋರೇಷನ್ಗೆ ಯೂಸ್ ಮಾಡ್ತಾರಲ್ವ. ಸೊ ಇದು ರಿಯೂಸಬಲ್. ನಾನು ನನ್ನ ಮಗಳ ಬರ್ಡೇಗೆ ಯೂಸ್ ಮಾಡಿದ್ದೆ. ಸೊ ಈ ಥರ ಇರುತ್ತೆ ಅಂತ ಚೆನ್ನಾಗಿ ಯೂಸ್ ಮಾಡಿದೆ. ಇದು ಫ್ಲವರ್ಸಲ್ಲಿ ನಾನು ಚೇರ್ ಮುಗ್ದೋಗಿತ್ತಲ್ವ, ಅದರಲ್ಲಿ ಒಂದು ವೀಡಿಯೋ ಹಾಕಿದ್ದೆ. ಸೊ ಅದು ಕ್ರಾಫ್ಟಿಂಗ್ನ ಅದನ್ನು ಯೂಸ್ ಮಾಡಿಕೊಂಡು ನಾನು ಫ್ಲವರ್ಸ್ನ ಯೂಸ್ ಮಾಡಿದೆ. ಅದರೊಳಗಡೆ ವೈಟ್ ಫ್ಲವರ್ಸು, ಆ ಪಿಲ್ಲೋಸ್ ಎರಡೂ ಆ ಥರ ಇಟ್ಬಿಟ್ಟು ಈ ಥರ ಡೆಕೋರೇಷನ್ ಯೂಸ್ ಮಾಡಿ. ಸೊ ಮತ್ತು ಅದು ದಿವಾನ ಟೈಪಲ್ಲಿದೆ ಅಲ್ಲ, ಅಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡೋಣ. ರೆಡ್ ರೋಸಸ್ಸಲ್ಲಿ ನಾನು ಹಾರ್ಟ್ ಶೇಪ್ನ ಇದು ಮಾಡಿಬಿಟ್ಟು ಮತ್ತು ಈ ಥರ ಎಲ್ಲ ಅಲ್ಲಲ್ಲಿ ಲೀವ್ಸ್ನ ಹಾಕಿದೆ. ಅದು ಶೋ ಗಿಡದೆ. ಸೊ ನಾ ಎಲ್ಲ ರಿಯೂಸಬಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದೆ. ಹಾರ್ಟ್ ಮಾತ್ರ ಚೆನ್ನಾಗಿ ಬಂದಿದೆ. ಸೊ ಇದು ಮ್ಯಾಂಡೇಟ್ರಿ ಅಲ್ವಾ. ಸೊ ರೆಡ್ ರೋಸಲ್ಲಿ ಹಾರ್ಟ್ನ ಡೆಕೋರೇಟ್ ಮಾಡಿ ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅಲ್ಲೆಲ್ಲ ಫಿಲ್ ಮಾಡಿ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡೆ, ಬಟ್ ಅವ್ರಿಗೆ ಗೊತ್ತಿತ್ತು ನಾನು ಮಾಡ್ತೀನಿ ಅಂತ. ಸೊ ಫೈನಲ್ ಲುಕ್ ಈ ಥರ ಇದೆ. ಅದು ಸೊ ನಾನಲ್ಲಿ ಜಸ್ಟ್ ಒಂದು ಕೇಕ್ ಪೀಸ್ ಇಟ್ಟಿದ್ದೀನಿ ಅಷ್ಟೇ. ನಾನು ಕೇಕ್ ತರಲಿಲ್ಲ, ಸುಮ್ಮನೆ ಚೆನ್ನಾಗಿರಲ್ಲ ಅಂತ. ಥ್ಯಾಂಕ್ ಯು.